25ರಂದು SMS ಕಾಲೇಜ್ ಬ್ರಹ್ಮಾವರ ಇಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ರವೀಂದ್ರ ನಾಯಕ್ 2/8/94ರಲ್ಲಿ ಸೇವೆಗೆ ಸೇರಿ 30 ವರ್ಷ 5 ತಿಂಗಳು ಕಾಲ ಸೇವೆ ಸಲ್ಲಿಸಿ 30/11/2024ರಂದು ಸರ್ಕಾರಿ ಪ್ರೌಢಶಾಲೆ ಕುಕ್ಕೆಹಳ್ಳಿ ಇಲ್ಲಿ ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಗ್ರೇಸಿ ಮಿನನ್ ಒಲಿವೆರಾ ಇವರು 22/3/1990ರಂದು ಸೇವೆಗೆ ಸೇರಿ 34 ವರ್ಷ 11 ತಿಂಗಳು ಸೇವೆಯನ್ನು ಸಲ್ಲಿಸಿ 28/2/2025ರಂದು SMS ಕಾಲೇಜ್ ಬ್ರಹ್ಮಾವರ ಇಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ರಿಚಾರ್ಡ್ ಸಂಧಾನ 18/10/93ರಂದು ಸೇವೆಗೆ ಸೇರಿದ ಇವರು 31 ವರ್ಷ 9 ತಿಂಗಳು ಸೇವೆಯನ್ನು ಸಲ್ಲಿಸಿ 1/8/2025ರಂದು ಮಿಲಾಗ್ರಸ್ ಹೈಸ್ಕೂಲ್ ಕಲ್ಯಾಣಪುರ ಇಲ್ಲಿ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಸುಚೇತಾ ಇವರು 7/8/1992ರಂದು ಸೇವೆಗೆ ಸೇರಿ 32 ವರ್ಷ 9 ತಿಂಗಳು ಸೇವೆಯನ್ನು ಸಲ್ಲಿಸಿ ಆನಂದಗೊಂಡವರು ಗೌರವಿಸಿಕೊಳ್ಳುತ್ತಿದ್ದಾರೆ. ನಿನ್ನ ಮುಂದಿನ ಬಾಳು ಬಂಗಾರವಾಗಲಿ, ಯೋಗ ವಿಭಾಗದಲ್ಲಿ ಜಾಗತಿಕ ದಾಖಲೆಯನ್ನು ಬರೆಸುವಂತಾಗಲಿ ಎಂಬ ಆಶಯದ ಮೇಲೆ ಅವಳನ್ನು ಅಭಿನಂದಿಸಿಕೊಂಡು ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಸನ್ಮಾನ್ಯ ಪ್ರಕಾಶ್ ಬಿಬಿ ಸರ್ ಅವರು ಎಲ್ಲರನ್ನ ಜೊತೆಗೂಡಿಸಿಕೊಂಡು ಯಶಸ್ವಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಳ್ಳುತ್ತಾ ಶೈಕ್ಷಣಿಕ ವಲಯದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಸರ್ ಪ್ರಕಾಶ್ ಬಿಬಿ ಅವರನ್ನ ಕೂಡ ಮಾನ್ಯ ಅನಂತ್ ಕುಂದರವರ ಸಹೋದರಿಯ ಶಿಕ್ಷಕ ದಿನಾಚರಣೆಯ ಪ್ರೇರಣಾ ಶಕ್ತಿಗಳಲ್ಲಿ ಓರ್ವರು ನಮ್ಮ ನೋಡಲ್ ಅಧಿಕಾರಿ ಪ್ರಕಾಶ್ ಬಿಬಿ ಅವರು. ಅಂದು ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯನಾಗಿ, ಶಿಕ್ಷಕ ಸಂಘ ನೋಡಲ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಪ್ರಕಾಶ್ ಬಿಬಿ ಇವರನ್ನ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುತ್ತಿದ್ದೇವೆ, ಅಭಿಮಾನದಿಂದ ಅಭಿನಂದಿಸಿಕೊಳ್ಳುತ್ತಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯ ಶಿಕ್ಷಕರಾಗಿ, ಶಿಕ್ಷಣ ಸಲಹೆಗಾರರಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಹಿರಿಯ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಶಿಕ್ಷಣ ಇಲಾಖೆ ಇವರ ವತಿಯಿಂದ ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಡಾಕ್ಟರ್ ಧನಂಜಯ ಸರ್ಜಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾಜಿ ಶಾಸಕರಾದ ರಘುಪತಿ ಭಟ್ರವರೇ, ಸುರೇಶ್ ಶೆಟ್ಟಿಯವರೇ, ರಾಜೇಶ್ ಶೆಟ್ಟಿಯವರೇ, ರಾಜಾರಾಮ್ ಶೆಟ್ಟಿಯವರೇ, ಎಲ್ಲ ಶಿಕ್ಷಣಾಧಿಕಾರಿಗಳೇ, ಇಲ್ಲಿ ಆಗಮಿಸಿರುವ ಎಲ್ಲ ಶಿಕ್ಷಕರೇ, ನಿವೃತ್ತ ಶಿಕ್ಷಕರೇ, ಎಲ್ಲ ಶಿಕ್ಷಣಾಧಿಕಾರಿಗಳೇ ಮತ್ತು ಮಾಧ್ಯಮ ಮಿತ್ರರು, ನಿಜವಾಗಿಯೂ ಇವತ್ತು ಬಹಳ ಒಂದು ಸಂತೋಷದ ದಿವಸ. ಬರೀ ಶಿಕ್ಷಕರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೂ ಒಂದು ಸಂತೋಷದ ದಿವಸ. ಯಾಕಂತ ಹೇಳಿದರೆ ನಮ್ಮ ಸಮಾಜ, ಅದರಲ್ಲಿಯೂ ನಮ್ಮ ಈ ಮಣ್ಣು ಶಿಕ್ಷಕರಿಗೆ ನೀಡಿದಂತಹ ಒಂದು ಗೌರವ ಬೇರೆ ಯಾರಿಗೂ ನೀಡ್ತಾ ಇಲ್ಲ ಅಂತ ಹೇಳೋದು ನಾವೆಲ್ಲರೂ ಮನಗಂಡುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನು ರೂಪಿಸುವಂಥ ಕೆಲಸ ನಮ್ಮ ಶಿಕ್ಷಕರದ್ದಾಗ್ತದೆ. ಯಾವ ರೀತಿ ಒಂದು ಕಠಿಣವಾದ ಶಿಲೆಯನ್ನು ಒಬ್ಬ ಶಿಲ್ಪಿ ಅದನ್ನು ಮೂರ್ತಿ ರೂಪಕ್ಕೆ ತರ್ತಾನೋ, ತನ್ನ ಇಚ್ಛಾಶಕ್ತಿಯುಳ್ಳ ಯಾವುದೋ ಒಂದು ರೂಪ ಅದಕ್ಕೆ ಕೊಡಬೇಕಾದ್ರೆ ಅವ ಎಷ್ಟು ಕಠಿಣ ಶ್ರಮ ಪಡ್ತಾನೆ ಅಂತ ಹೇಳೋದು ನಾವೆಲ್ಲರೂ ತಿಳ್ಕೊಂಡದ್ದೇ. ಅದೇ ರೀತಿ ಯಾವುದೇ ಒಂದು ಮಗು ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಬೇಕಾದ್ರೆ, ಸುಸಂಸ್ಕೃತ ವಿದ್ಯಾರ್ಥಿ ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಅದರಲ್ಲಿ ಬಹಳ